ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಓ ಯೇಸುವಿನ ಪವಿತ್ರ ಹೃದಯವೇ, ಸಂತ ಕನ್ಯಾಮರಿಯಮ್ಮನವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು, ವಿದ್ಯಾಭ್ಯಾಸವನ್ನು, ಪ್ರಯಾಣವನ್ನು, ಇಂದಿನ ಅನುಭವಗಳನ್ನು, ಆರೋಗ್ಯವನ್ನು, ನನ್ನ ಕುಟುಂಬದ ಸದಸ್ಯರನ್ನು, ಬಂಧು ಮಿತ್ರರನ್ನು, ನೆರೆಹೊರೆಯವರನ್ನು, ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ. ನಾನು ಆಡುವ ಮಾತು, ಮಾಡುವ ಆಲೋಚನೆಗಳು, ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ. ಇಂದಿನ ದಿನ ನಿಮ್ಮ ಸುರಕ್ಷತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ. ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ. ಆಮೇನ್. ಸಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ. ಒಳ್ಳೆಯ ಮರವು ಹುಳುಕು ಫಲವನ್ನು ಕೊಡುವುದಿಲ್ಲ, ಹಾಗೆಯೇ ಹುಳುಕು ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಪ್ರತಿಯೊಂದು ಮರದ ಗುಣವು ಅದರ ಫಲದಿಂದಲೇ ಗೊತ್ತಾಗುವುದು. ಮುಳ್ಳುಗಿಡಗಳಲ್ಲಿ ಅಂಜೂರದ ಹಣ್ಣುಗಳನ್ನು ಕೀಳುವುದಿಲ್ಲ, ಗಜ್ಜುಗದ ಮೇಳೆಯಲ್ಲಿ ದ್ರಾಕ್ಷೆ ಹಣ್ಣುಗಳನ್ನು ಕೊಯ್ಯುವುದಿಲ್ಲ. ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟದ್ದನ್ನು ತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದೇಕೆ? ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗ್ಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದಿರುವವನು ಅಸ್ತಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಪ್ರವಾಹವು ಅದಕ್ಕೆ ಬಡಿಯಿತು, ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರಾ ಹಾಳಾಯಿತು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಚಿಂತನೆ. ನಾವು ಯೇಸುವಿನ ನಿಜವಾದ ಹಿಂಬಾಲಕರಾಗಿದ್ದರೆ ಅವರ ವಾಕ್ಯದ ಮೇಲೆ ವಿಶ್ವಾಸವಿಟ್ಟು ಅದನ್ನು ಪಾಲಿಸುತ್ತೇವೆ. ಆದರೆ ದೇವರ ವಾಕ್ಯವನ್ನು ಪಾಲಿಸುವವರಿಗೆ ಏರುಪೇರುಗಳಿಲ್ಲದ ಸರಳ ಜೀವನ ಸಿಗುತ್ತದೆ ಎಂದಲ್ಲ. ಕಷ್ಟಗಳು ಬರುವುದು ಸಹಜ. ಆದರೆ ಜೀವನದ ಪ್ರವಾಹಗಳ ನಡುವೆ ಅಲುಗಾಡದೆ ದೃಢವಾಗಿ ವಿಶ್ವಾಸದಿಂದ ಜೀವಿಸಲು ಬೇಕಾದ ಶಕ್ತಿ ನಮಗೆ ಸಿಗುತ್ತದೆ. ಹಾಗೆ ಯಾವುದೇ ಸಮಸ್ಯೆಯ ನಡುವೆಯೂ ಒಳ್ಳೆಯ ಜೀವನವನ್ನು ನಡೆಸಲು, ಬೇರೆಯವರಿಗೆ ಉಪಯೋಗವಾಗುವ ಉತ್ತಮ ಫಲ ಕೊಡಲು ನಮಗೆ ಸಾಧ್ಯವಾಗುವುದು. ನಮ್ಮ ಹೃದಯದಲ್ಲಿ ಒಳ್ಳೆಯತನವಿದ್ದರೆ ಒಳ್ಳೆಯ ಮಾತು, ಒಳ್ಳೆಯ ಕೃತ್ಯಗಳೇ ನಮ್ಮ ನಡೆನುಡಿಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಕ್ರಿಸ್ತರೆಂಬ ಭದ್ರವಾದ ಬಂಡೆಯ ಮೇಲೆ ನಮ್ಮ ಜೀವನದ ಅಡಿಪಾಯವನ್ನು ಕಟ್ಟೋಣ. ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ಒಳ್ಳೆಯ ಮರದಿಂದ ಒಳ್ಳೆಯ ಫಲವೇ ಹೊರಡುವಂತೆ ನಿಮ್ಮ ಛಾಯೆಯಲ್ಲಿ ಸೃಷ್ಟಿಸಲ್ಪಟ್ಟಿರುವ ನಾವು ಮುಗ್ಧ ಮತ್ತು ನಿಷ್ಕಳಂಕ ಸ್ವಭಾವದಲ್ಲಿಯೇ ಸೃಷ್ಟಿಸಲ್ಪಟ್ಟೆವು. ಆದರೆ ಇಹಲೋಕದ ಜೀವನ ಮತ್ತು ತಪ್ಪು ಉದಾಹರಣೆಗಳಿಂದ ಪ್ರೇರಿತರಾಗಿ ನಮ್ಮ ಒಳ್ಳೆಯತನವನ್ನು ಮರೆತು ಕೆಟ್ಟ ಮಾತು, ಕೆಟ್ಟ ಚಟಗಳಿಗೆ ಬಲಿಯಾಗಿದ್ದೇವೆ. ಈ ಮೂಲಕ ನಮ್ಮ ಹೃದಯದಲ್ಲಿರುವ ದುಷ್ಟತನವನ್ನು ನಾವು ನಮ್ಮ ನಡೆನುಡಿಗಳ ಮೂಲಕ ಬೇರೆಯವರಿಗೂ ಪಸರಿಸುತ್ತೇವೆ. ನಮ್ಮನ್ನು ಕ್ಷಮಿಸಿರಿ. ಪವಿತ್ರಾತ್ಮರ ಶಕ್ತಿಯನ್ನು ನಮ್ಮ ಮೇಲೆ ಸುರಿಸಿ ನಮ್ಮ ಮನಸ್ಸು, ಹೃದಯ, ಆತ್ಮಗಳನ್ನು ಶುದ್ಧೀಕರಿಸಿರಿ. ನಿಮ್ಮನ್ನು ಪ್ರತಿಬಿಂಬಿಸುವ ಒಳ್ಳೆಯ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.